ಪಾಂಡವಪುರ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ ಬಿವೈ ಬಾಬು ಅವರ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಯಿತು. ಸಭೆ ಪ್ರಾರಂಭಕ್ಕೂ ಮುನ್ನ ಪಹಲ್ಗಾಮ ದಾಳಿಯಲ್ಲಿ ಮಡಿದ ಭಾರತೀಯ ಪ್ರವಾಸಿಗರು ಹಾಗೂ ಪಾಕಿಸ್ತಾನ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಮಡಿದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಸದಸ್ಯ ಪಾರ್ಥಸಾರಥಿ ಮಾತನಾಡಿ, ಪಾಕಿಸ್ತಾನ ಪರ ಮಾತನಾಡುವ ಹಾಗೂ ದೇಶ ವಿರೋಧಿ ಚಟುವಟಿಕೆ ನಡೆಸುವವರಿಗೆ ಸರ್ಕಾರದ ಸೌಲಭ್ಯ ಸ್ಥಗಿತಗೊಳಿಸುವ ಜತೆಗೆ ಮತದಾನದ ಹಕ್ಕು ಹಾಗೂ ಭಾರತದ ಪೌರತ್ವವನ್ನು ರದ್ದುಪಡಿಸಬೇಕು ಎಂದರು. ಬಳಿಕ ನಡೆದ ತುರ್ತು ಸಭೆಯಲ್ಲಿ 2025-26ನೇ ಸಾಲಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಲ್ಲಿ ಬಂಡವಾಳ ಆಸ್ತಿಗಳ ಸೃಜನೆಗಾಗಿ ಹಂಚಿಕೆಯಾಗಿರುವ 5 ಲಕ್ಷ ರು ಮೊತ್ತದಲ್ಲಿ ಉಳಿಕೆ 3.04 ಲಕ್ಷ ರುಗಳನ್ನು ಬೀರಶೆಟ್ಟಹಳ್ಳಿ ಸ್ಮಶಾನ ಹಾಗೂ ಶಾಂತಿನಗರ ಹಿಂದೂಗಳ ಸ್ಮಶಾನಗಳ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳುವ ಸಂಬಂಧ ಲೈಟಿಂಗ್ಸ್ ಹಾಗೂ ನೀರಿನ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸದಸ್ಯ ಆರ್ ಸೋಮಶೇಖರ್ ಪ್ರತಿಕ್ರಿಯಿಸಿ, 2 ಸ್ಮಶಾನಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಈ ಅನುದಾನ ಬಳಸಿ ಎಂದರು. ಜತೆಗೆ 59.80 ಲಕ್ಷ ರುಗಳ ಅನುದಾನದಲ್ಲಿ ಸ್ಮಶಾನಗಳ ಅಭಿವೃದ್ಧಿಗೆ 10 ಲಕ್ಷ ಬಳಸಿಕೊಳ್ಳಿ ಎಂದರು. ಸಭೆಯಲ್ಲಿ 4 ಪ್ರಮುಖ ವಿಷಯಗಳ ಬಗ್ಗೆ ಸದಸ್ಯರು ವಿಸ್ತೃತ ಚರ್ಚೆ ನಡೆಸಿದರು. 23 ವಾರ್ಡ್ ಸದಸ್ಯರಿಗೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಸರ್ಕಾರದ ನಾಮಿನಿ ಸದಸ್ಯರಿಗೂ ಅನುದಾನ ಹಂಚಿಕೆ ಮಾಡಿ ಎಂದ ಸರ್ಕಾರದ ನಾಮಿನಿ ಸದಸ್ಯ ಆರೋಳ್ಳಿ ಲಕ್ಷ್ಮೇಗೌಡ ಹಾಗೂ ರೈತ ಸಂಘದ ಸದಸ್ಯ ಪಾರ್ಥಸಾರಥಿ ಅವರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಇಂದಿನ ಸಿಇಒ ವಿರುದ್ಧ ಕ್ರಮಕ್ಕೆ ಆಗ್ರಹ. ಈ ಮಧ್ಯೆ ಜೆಡಿಎಸ್ನ ಸದಸ್ಯ ಯಶವಂತ್ ಮಾತನಾಡಿ, ಪುರಸಭೆ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆ ಶುಲ್ಕವನ್ನು ಅನ್ಯಕ್ರಾಂತ ಗುಂಟೆಯೊಂದಕ್ಕೆ 10,000ದಿಂದ 25,000ಕ್ಕೆ ಹೆಚ್ಚಿಸಲು ಸಾಮಾನ್ಯ ಸಭೆಯಲ್ಲಿ ಈ ಹಿಂದೆ ಕೈಗೊಂಡರೂ ಇಂದಿನ ಮುಖ್ಯ ಅಧಿಕಾರಿ ವೀಣಾ ಹಳೆ ದರ ಪಾವತಿ ಮಾಡಿಸುವ ಮೂಲಕ ಪುರಸಭೆಗೆ ಲಕ್ಷಾಂತರ ರು ನಷ್ಟವನ್ನು ಉಂಟು ಮಾಡಿದ್ದಾರೆ. ಈ ಹಣದಿಂದ ವಾಟರ್ಮ್ಯಾನ್ ಹಾಗೂ ಪೌರ ಕಾರ್ಮಿಕರ ಸಂಬಳ ಪಾವತಿ ಮಾಡುವ ಜತೆಗೆ ಕೆಟ್ಟು ನಿಂತಿರುವ ಪುರಸಭೆ ವಾಹನಗಳ ದುರಸ್ತಿಗೆ ಕ್ರಮ ವಹಿಸಬಹುದಿತ್ತು. ಹೀಗಾಗಿ ವೀಣಾ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಈ ಹಿಂದಿನ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರೂ ಕ್ರಮವಾಗಿಲ್ಲ. ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದರಲ್ಲದೆ ಆ ಸಭೆಯ ನಿರ್ಣಯವನ್ನು ಸಭೆಗೆ ಮಂಡಿಸಬೇಕು ಎಂದು ಒತ್ತಾಯಿಸಿದರು. ಜತೆಗೆ ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆ ಕರೆಯುವ ಬದಲಿಗೆ ಇಂದಿನ ತುರ್ತು ಸಭೆಯ ಅವಶ್ಯಕತೆ ಇತ್ತೇ ಎಂದು ಪ್ರಶ್ನಿಸಿದರು. ಸದಸ್ಯ ಚಂದ್ರು ಮಾತನಾಡಿ, ಪಾಂಡವಪುರ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿಯೂ ಪ್ರಭಾವಿ ಸದಸ್ಯರು ಸೇರಿದಂತೆ ಇತರೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಪುರಸಭೆ ಆಸ್ತಿ ತೆರವುಗೊಳಿಸಿ ಹದ್ದುಬಸ್ತು ಗುರುತಿಸಿ ಬೋರ್ಡ್ ಹಾಕಬೇಕು. ಇದಕ್ಕೆ ನಾವು ಸಹಕಾರ ನೀಡುತ್ತೇವೆ ಎಂದರು. ಸಭೆಯಲ್ಲಿ ಸದಸ್ಯರಾದ ಎಂ ಗಿರೀಶ್, ಆರ್ ಸೋಮಶೇಖರ್, ಶಿವಕುಮಾರ್, ಜಯಲಕ್ಷ್ಮಿ, ಕಮಾನುರಿಸಾ, ಗೀತಾ, ನಾಮಿನಿ ಸದಸ್ಯರಾದ ಎಂ ಮುರಳೀಧರ್, ಪಾಪು, ಲಕ್ಷ್ಮೇಗೌಡ, ಪಟೇಲ್, ರಮೇಶ್, ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಇತರರಿದ್ದರು. ಇನ್ನೊಂದು ಹತ್ರ ಮಶಾನ ಒಳಗಡೆ ಹಾಕ್ಸಿ, ಅಲ್ಲೇ ಒಂದು 3 ಹ್ಯಾಂಡ್ ಪಂಪ್ ಇರೋದು ಬೇಕು, ಒಂದು 5 ಲೈಟ್ ಹಾಕಿ, ಅದು ಬುಟ್ಟ ಆದ್ಮೇಲೆ ನೆಕ್ಸ್ಟ್ ಮಾಡಿ. ಮೇಲ್ಗಡೆ ಸ್ಮಶಾನ ಡ್ರೈಲ್ಯಾಂಡ್ ಆಯ್ತಾ, ಅಲ್ಲಿಗೆ ಮಳೆ ಬಂದಾಗ ಊದ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ. ನಮ್ಮ ಬೀರ್ಶೆಟ್ಟಹಳ್ಳಿ ಸ್ಮಶಾನ ಏನಿದೆ ಅದು ಶೀತದ ಪ್ರದೇಶ. ಬರೀ ನಾವು ಒಂದು 3 ಅಡಿ ಗುಂಡಿ ಹೊಡೆದ್ರೆ ಸಾಕು, ಫುಲ್ಲು ನೀರು ಬಂದ್ಬಿಡುತ್ತೆ. ಮಳೆಗಾಲದಲ್ಲಂತೂ ಸ್ಮಶಾನದ ಒಳಗಡೆ ಹೋಗಕ್ಕೆ ಆಗಲ್ಲ. ನಾವು ನಮ್ದು ವಸ್ತಿ ಪ್ರದೇಶ, 3 ಅಡಿ ಗುಂಡಿ ತೆಗೆದಕ್ಕೇನೆ ಫುಲ್ಲು ನೀರೆಲ್ಲ ತುಂಬ ಹೋಗ್ತಿದೆ. ನಾವು ಈ ನಗರೋತ್ಥಾನ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದು ಟಿಪ್ಪರು ಸುಧಾ PS ರೋಡು ಮತ್ತು LM ರೋಡ್ದು ಒಂದು ಟಿಪ್ಪರು ಕೂಡ ಹೊರಗಡೆ ಹೋಗ್ದಂಗೆ ಬಟ್ಟಿನ ತಗೊಂಡೋಗಿ ಹೊಡ್ಸಿದ್ದೀವಿ. ಇದೇ ನಮ್ಮ ಪ್ರೆಸ್ ರಿಪೋರ್ಟು. ಮಧು ಅವರು ಬಂದು ಅಲ್ಲಿ ಮಠ ಮಾಡೋರೆ ನಮ್ಮ ಜೊತೆನೆ, ನಮ್ಮ ಸ್ನೇಹಿತರವ್ರೆ. ನಾವು ಅದಕ್ಕೊಂದು ಹೆಣ ಎತ್ಕೊಂಡು ಹೋಗುವಾಗ ಸೋಮಣ್ಣ ಹೇಳಿದಂಗೆ ಉಳ್ಕೊತಿದ್ವಿ, ಸಹಜ. ಅದನ್ನ ತಪ್ಪಿಸಿದ್ದೀವಿ. ನಾವು ಹೇಳ್ತಾ ಇರೋದು ಏನು ಅಂತ ಅಂದರೆ, ಸರ್ ಫಸ್ಟು ಅಲ್ಲಿಗೆ ಲೈಟ್ ವ್ಯವಸ್ಥೆ ಮಾಡಿ, ಇನ್ನೊಂದು ಬೈಟು ನೋಡೋಣ. ಗಿರೀಶಣ್ಣ ಹೇಳಿದಂಗೆ ನೀರಿನ ಸಮಸ್ಯೆ ಐತೆ, ಬಟ್ ನಾನು ಹೇಳಿದಂಗೆ ಆ ಸಮಸ್ಯೆ
ಮೊನ್ನೆ ನೋಡಿದ್ರೆ ಇದರಿಂದ ಕೆಲವು ಗಂಟೆಗಳಿಗೆ ಸ್ಮಶಾನದ ಸಮಸ್ಯೆಗಳು ಹೇಳ್ಬಿಡ್ತಾರೆ ನಿಮಗೆ. ನಾನು ಚಂದ್ರು ಇದನ್ನ ನಾವು ಬಡ್ಕೊಂಡು ಸತ್ತೋಯ್ತಾ ಇದ್ದೀವಿ. ಈಗ ಈ ಲೈಟ್ ವಿಚಾರದಲ್ಲೂ ಬಡ್ಕೊಂಡು ಸಾಯ್ತಾ ಇದ್ದೀವಿ. ಈಗ ಸ್ಮಶಾನ ಅಂದ್ರೆ ಏನು ನಮ್ಮ ತಲೆ ಬರೋದು ದೆವ್ವ ಭೂತ ಬರೀ ಇದೆ ಗೊತ್ತಾಯ್ತಲ್ಲ. ಅದೇ ತರ ಒಂದು 8 ಗಂಟೆ ಮೇಲೆ ಯಾರು 7 ಗಂಟೆ 8 ಗಂಟೆ ಮೇಲೆ ಬರೀ ತಿರುಗಿ ನೋಡಿದ್ರೆ ಸಾಕು ಕವು ಕತ್ತಲೆ ಆಗ್ಬಿಟ್ಟೈತೆ. ಫಸ್ಟು ನಮಗೆ ಎಲ್ಲೆಲ್ಲಿ ಬೇಕು ಮೇಜರ್ ಆಗಿ ಕಂಬ ನೆಡ್ಸಿ ಲೈಟ್ ವ್ಯವಸ್ಥೆ ಇವಾಗ ಏನು ಅವಶ್ಯಕತೆ ಐತೆ ಲೈಟ್ ವ್ಯವಸ್ಥೆ ಒಂದು 3 ಲಕ್ಷದಲ್ಲಿ ಯಾವ ಸ್ಮಶಾನಕ್ಕೂ ಅಭಿವೃದ್ಧಿ ಆಗಿಕ್ಕಿಲ್ಲ. ಚಿಲ್ಡ್ರೆ ಮಾಡಿದೆ ಯಾವ ಸ್ಮಶಾನಕ್ಕೆ ಪ್ರಯಾರಿಟಿ ಕೊಡಬೇಕು, ಯಾವ ಸ್ಮಶಾನಕ್ಕೆ ನಿಜವಾಗ್ಲೂ ಸೌಲಭ್ಯಗಳು ಬರ್ತಾ ಇದೆ ಅಥವಾ ರಸ್ತೆ ಸೋಮು ಹೇಳಿದಂಗೆ ರಸ್ತೆಗೆ ತೊಂದರೆ ಐತೆ, ಒಳಗಡೆ ಅಲ್ಲಿ ಏನು ಎಮ್ಯುನಿಟೀಸ್ ಕೊಡೋಕ್ಕಾಗ್ತಾ ಇಲ್ಲ. ಹೋದಂಗೆ ಎಲ್ಲ ಜನರು ಕ್ರಾಂತಿನಗರದ್ದು ಹೋದಾಗಲೂ ಜನ ಹೇಳಿದ್ರು, ಇಲ್ಲೂ ಅಷ್ಟೇ. ಎರಡೂ ಈಗ ಮೇಯ್ನು ಹೊರಗಡೆ ಬೈತೀವಲ್ಲ ಸರ್, ಅಲ್ಲೇ ಟಾರ್ ರೋಡ್ ಇಲ್ಲ. ಅಲ್ಲಿ ಎಂಟ್ರೆನ್ಸ್ ಇರೋ ತನಕ ಹೋಗೋ ತನಕ ಪಾಪ ಎತ್ಕೋಯ್ತಾರಲ್ವ ಅಲ್ಲಿ ಒಳಗೆ. ಅಲ್ಲಿ ನೀಟಾಗಿ ಒಂದು ಕಾರ ಮಾಡಿ, ಇಲ್ಲಾಂದ್ರೆ ನಮ್ಮದು ಈ ಮಳೆ ನೀರು ಚರಂಡಿದು ನಮ್ಮದು ವಾಪಸ್ ತಗೊಂಡಿದ್ದಿಲ್ಲ. ಈಗ ಒಂದು ಸರ್ ಕೇಳಿ ಸರ್, ನಗರ ತನ್ನದು ಯಾವುದೈತೆ ಕೆಲಸದ್ದು ಪೆಂಡಿಂಗು ದಯವಿಟ್ಟು ರಿಕ್ವೆಸ್ಟ್ ಮಾಡಿ ನಮ್ಮ 2 ಸ್ಮಶಾನಕ್ಕೆ ಅಭಿವೃದ್ಧಿಗೆ ನಾವು ರಾಮಚಂದ್ರಣ್ಣ ಯಶವಂತ್ ಹೇಳ್ತೀನಿ, ಮುಮ್ಮಣ್ಣಂದು ಹೇಳ್ತೀನಿ, ನಮ್ಮ ಸ್ಮಶಾನಕ್ಕೆ ಅಭಿವೃದ್ಧಿ ಮಾಡಿಸಿ ಸರ್. ಈಗ ನಮ್ಮದೇ ಬೇರೆ ಸ್ಮಶಾನ ಏನು ಗೊತ್ತಂದ್ರೆ, ಈಗ ಹೆಣ ತಪ್ಪ ಹೋಗ್ತೀವಿ, ಅವರ ಮಗನಿಗೋ ಯಾರು ಸ್ನಾನ ಮಾಡಿಸ್ಬೇಕು, ನೀರಿಲ್ಲ, ಮನೆಗಳ ಹತ್ರ ಹೋಗಿ ಒಂದು ಬೆಳಿಗ್ಗೆ ನೀರಿಸ್ಕೋಬೇಕು ಬೀಳ್ತೀವಿ. ನಾನು ಹೇಳೋದು ಒಂದು ಹ್ಯಾಂಡ್ ಪಂಪ್ ಮೋಟ್ರ್ ಬೇಡಿ, ಹ್ಯಾಂಡ್ ಪಂಪ್ ನೀರು ಬಂದಿಲ್ಲ ಇನ್ನೊಂದು ಹಾಕ್ಸಿದೆ, ಹ್ಯಾಂಡ್ ಪಂಪ್ ಹೊಡ್ಕೊಂಡು ಎಲ್ಲರೂ ಸ್ನಾನ ಮಾಡಿಸ್ತೀವಿ ಹೋಗಿ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ಬಲ್ಬ್ ಇಲ್ಲ ಅಲ್ಲಿ, ಒಂದು ಸುತ್ತ ಒಂದು 4-5 ಬಲ್ಬ್ ಈಗ ಬಂದ್ವಲ್ಲ, ಅದರಲ್ಲೇ 4-5 ಬಲ್ಬ್ ಹಾಕಿದ್ರೆ ಸಾಕು. ಫಸ್ಟ್ ಇದು ಅದಾದ್ಮೇಲೆ ನಮ್ಗೇನು ಮಾಡಿ ಅಂತಂದ್ರೆ, ನೀವು ರೋಡ್ ಏನು ಮಾಡ್ತೀವಿ ಏನಪ್ಪ ಇದು ಫಸ್ಟ್ ನಾನು ಹೇಳೋದು ಇದು ಬಂದು. ಈಗ ನಾವೇ ಹೋದಾಗ ನೀರ ಎಲ್ಲ ತರಕ್ಕೆ ಹೋಗ್ತೀವಲ್ಲ, ಮಾತಾಡ್ತಾರೆ. ಈಗ ನೀನು ಹೇಳಿದೆ ಹೆಸರು ಚೆನ್ನಾಗಿ ಒಂದು ಗೌರವ ಬೇಕು, ಲೈಟ್ ಫೆಸಿಲಿಟಿ ಬೇಕು ಅಂತ. ಅದು ಅರ್ಥ ಹಾಕಿದ್ರೆ ತುಂಬಾ ಇಂಜಿನಿಯರ್ ಈಗ ಅದಾದ್ಮೇಲೆ ಯಾಕೆ ವಿವರಣೆ ಯಾಕೆ ಕೊಡ್ತೀವಿ? ನಾನು ಈಗ ಬೆಳಬರ ನನ್ನ ರೆಸಲ್ಯೂಷನ್ ಬುಕ್ ಬರ್ತಿದ್ರೆ ತೋರಿಸಿ. ಇವರು ವಿರೋಧ ಮಾಡಿದ್ರ ಬರ್ದಿದ್ದೀರಲ್ವಾ, ಆಯ್ತು ಬರ್ದಿರ ತೋರಿಸಿ. ಬಿಡಪ್ಪ ಆಯ್ತು. ನೆಕ್ಸ್ಟ್ ರೆಸಲ್ಯೂಷನ್ ಬರ್ದಿಲ್ಲ ಅಂತ ಏನು ಹೇಳಿದ್ರೆ ಇವಾಗ ಬರ್ತಾರ? ನಿನ್ನೆ ತುರ್ತು ಸಭೆ ಕರಿಬೇಕು, ತುರ್ತು ಸಭೆ ಕರಿಬೇಕು. ನೀವು ಹಿಂಗ್ ಮಾಡಿದ್ರೆ ಇನ್ನೇನು ಹೇಳೋದು? ರೆಸಲ್ಯೂಷನ್ ಬುಕ್ ತರಿಸು, ನಾನು ನೋಡ್ಬೇಕು. ಮಧ್ಯ ಏನಾದ್ರು ಬರ್ಕೊಂಡ್ರೆ ಮಧ್ಯದಲ್ಲಿ ಏನಾದ್ರು ಸೇರಿಸ್ತಾರೆ, ಆಮೇಲೆ ಯಾವನಾದ್ರು ತಪ್ಪಾದ್ರೆ ನಾನು ಸಿಗಕ್ಕಂತ ಇಲ್ಲ. ನಾನು ಹೇಳೋಣ ಮಧ್ಯ ಏನೇನೋ ತಿದ್ದುಪಡಿ ಹೊರಡಿತೈತೆ ರೆಸಲ್ಯೂಷನ್ ಬುಕ್ ನಾವು ಏನು ತೀರ್ಮಾನ ಮಾಡಿದ್ರೆ ಅದು ಬೇಕು. ರೆಕಾರ್ಡಿಂಗ್ ಮಾಡಿಸಿ ಮತ್ತೆ ಸುಮ್ಮನೆ ಎಲ್ಲ ಬೇಕಾದ್ರೆ ರೆಸಲ್ಯೂಷನ್ ಬುಕ್ ತರ್ಸೋಣ, ರೆಸಲ್ಯೂಷನ್ ಬುಕ್ ತರ್ಸೋಣ. ನಾನು ಅಧ್ಯಕ್ಷರೇ ಒಂದು 5 ನಿಮಿಷ ಮಾಡಿದ್ರೆ ಏನ್ ಕ್ರಮ ತಗೊಂಡಿದ್ದೀರಿ? ಮಾತ್ರ ರೆಸಲ್ಯೂಷನ್ ಬಂದಿದ್ದೀರಿ, ಸೂಕ್ತ ಕಾನೂನು ಕ್ರಮಗೊಳ್ಳೋದು ಸರ್ವಾನುಮತದಿಂದ ಓಕೆ ಆಗಿದೆ. ಯಾರಿಗೆ ಅವರಿಂದ ಅವರಿಗೆ ಕ್ರಮ ತಗೊಳ್ಳೋಕ್ಕೆ ನಿಮ್ಮ ಪುರಸಭೆಯಿಂದ ಏನು ನೋಟಿಸ್ ಹೋಗೈತೆ, ಯಾರು ಕೊಟ್ಟಿದ್ದೀರಿ ಅಂತ ಎಂಕ್ವೈರಿ ಮಾಡೋಕ್ಕೆ, ಇಲ್ಲ ಲೋಕಾಯುಕ್ತ ಕೊಟ್ಟಿದ್ದೀರಾ, ಏನು ಕೊಟ್ಟಿದ್ದೀರಿ ಸರ್? ಕೋಟ್ಯಾಂತರ ರೂಪಾಯಿ ದುಡ್ಡು ಬರಬೇಕು. ನಾನೇನಾದ್ರು ನಾನು ನನ್ನ ಮನೆಗೆಲ್ಲ ನಿಮ್ಮ ಮನೆಗೆಲ್ಲ ಹೋರಾಟ ಮೀಟಿಂಗ್ ತುರ್ತು ಸಭೆ ಕರೀತೀವಿ, ಸಾಮಾನ್ಯ ಸಭೆ ಕರೀಬೇಕಾಗಿತ್ತಲ್ಲ. ತುರ್ತು ಸಭೆ ಏನಕ್ಕೆ ಇದು? ಸಾಮಾನ್ಯ ಸಭೆಯಲ್ಲಿ 15 ದಿವಸ ಕರೆದ್ರೆ ತುರ್ತು ಸಭೆ. ನೀನು ಮಾತಾಡಿದ್ರೆ ಸ್ವಲ್ಪ ಸೀನಿಯರ್ ಇರೋಣ. ಹಳ್ಳಿ ಜನಗಳು ಬೇಕಾಗಿದ್ದವ್ರೆ ಈಗ ಮಾಡುವ ಇಂಜಿನಿಯರ್
ಮಾಡ್ತಾನೆ. ನಾವು ಪ್ರಶ್ನೆ ಮಾಡಿಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಂತ ಅಧಿಕಾರಿಗಳು ಕೈ ಮುಗಿದು ಬೇಡಿ ಸರ್ ನಮ್ಮ ಕೆಲಸ ಕೂತ್ಕೊಳ್ತದೆ ಅಂತ ನಾವು ಬಾಯಿ ಬಿಸಾಕಿದ್ದೀವಿ. ಆ ಪ್ರಶ್ನೆಗೆ ರಿಕ್ವೆಸ್ಟ್ ಮಾಡಿ ಅವ್ರು ಮೂವ್ಮೆಂಟ್ ಮಾಡ್ತೀವಿ. ನಗರತ್ತ ಅನ್ನೋದನ್ನ ನಮ್ಮ ಸ್ಮಶಾನಕ್ಕೆ ಹಾಕಿ ಅಂತ ಹೇಳೋದು. ಅವ್ನು ಏರಿಯಾದಲ್ಲಿ ಕೆಲಸ ಮಾಡ್ಸೋನು ಇಮ್ರಾನ್ ಮಾಡ್ಸೋನಂದ್ರೆ ₹1 ಕೆಲಸ ಮಾಡಿಸಿಲ್ಲ ಅಣ್ಣ ತಗೋದೆಲ್ಲ ಸ್ಮಶಾನಕ್ಕೆ ಹಾಕಂಡ. ಪಾಪ ನಿಮ್ಗೆ ಗೊತ್ತಿಲ್ಲ ಸುಂದರ ನಾವು ಪ್ರಶ್ನೆ ಹೇಳ್ತಾ ಇದೀವಿ. ಹಿಂದೂ ಮುಸಲ್ಮಾನು ಅಣ್ಣ ಬಾಂಧವ್ಯ ಬೆಳೀತಾ ಇದೀವಿ. ಇಲ್ಲಿ ಧಕ್ಕೆ ಅಂತ ಕೆಲಸ ಮಾಡಬಾರ್ದು ಅಂತ ನಾವು ಇಷ್ಟು ದಿನ ಆಯ್ತು ಯಾರು ಬಾಯಿ ಯಾವ್ದು ನಿಮ್ ಪುಸ್ತಕದಿಂದ ಏನು ತಗೊಂಡಿದ್ದಾರೆ ಏನ್ ತಗೊಂಡಿಲ್ವ ಕೈ ಮಾರ್ಕ್ಸ್ ನಾನು ಹೇಳೋದು ಬರೀ ಲೈಟ್ ಆಗ್ತಪ್ಪ. ಒಂದು ಸಮುದಾಯದ ಸ್ಮಶಾನ ಬೇರೆ ಸಾರ್ವಜನಿಕ ಮೀಸಲು ಈಗ ನೆಕ್ಸ್ಟ್ ಬರ್ತಾವಲ್ಲ ಲೈಟು ಅವ್ನು ಸ್ಮಶಾನ